ನಮಸ್ಕಾರ ಸ್ನೇಹಿತರೆ. ಮೈಸೆಲ್ಫ್ ರಾಜೇಂದ್ರ ಪ್ರಸಾದ್ ಆಸಂಗಿ, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ವರ್ಕ್, GFGC, Moodalgi. Today I am going to discuss the topic on governmental measures towards slum clearance and slum improvement from Social Work with Urban Communities of BSW course. In the previous session, we have discussed on slums in the cities of Karnataka in particular. In this session, we are going to discuss the governmental measures towards slum clearance and slum improvement. There are many schemes and programs developed and introduced by central as well as state governments towards slum clearance and slum improvement. ಕೊಳಚೆ ಪ್ರದೇಶಗಳ ನಿರ್ಮೂಲನೆಗೆ ಮತ್ತು ಸುಧಾರಣೆಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಹಲವಾರು ಕ್ರಮಗಳನ್ನು ಕೈಗೊಂಡಿವೆ. ಅವುಗಳನ್ನು ಈಗ ನಾವು ಒಂದೊಂದಾಗಿ ನೋಡೋಣ. ದ ಫಸ್ಟ್ ಇಂಪಾರ್ಟೆಂಟ್ ಪ್ರೋಗ್ರಾಮ್ ಈಸ್ ನ್ಯಾಷನಲ್ ಸ್ಲಮ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ 1966. ಕೊಳಚೆ ಪ್ರದೇಶಗಳ ರಾಷ್ಟ್ರೀಯ ಅಭಿವೃದ್ಧಿ ಕಾರ್ಯಕ್ರಮ. ನಗರಗಳ ತ್ವರಿತಗತಿಯ ಬೆಳವಣಿಗೆ ಜೊತೆಗೆ ಭಾರೀ ಸಂಖ್ಯೆಯ ಜನರು ನಗರಗಳಲ್ಲಿನ ಕೊಳಚೆ ಪ್ರದೇಶಗಳಲ್ಲಿ ವಾಸಿಸತೊಡಗಿರುವುದರಿಂದ ನಗರಗಳು ಎದುರಿಸುತ್ತಿರುವ ಸಮಸ್ಯೆಗಳಲ್ಲಿ ಕೊಳಚೆ ಪ್ರದೇಶಗಳ ಸಮಸ್ಯೆಗಳಿಗೆ ಬಹಳ ಪ್ರಾಮುಖ್ಯವಿದೆ. ಈ ಸಮಸ್ಯೆಗಳ ಬಗ್ಗೆ ಸ್ವಾತಂತ್ರ್ಯಾನಂತರ 20ರಿಂದ 25 ವರ್ಷಗಳವರೆಗೆ ಯಾವುದೇ ವಿಶೇಷ ಗಮನ ಹರಿಸಲಾಗದೆ ಇದ್ದರೂ 1966ರಲ್ಲಿ ಕೊಳಚೆ ಪ್ರದೇಶಗಳ ರಾಷ್ಟ್ರೀಯ ಅಭಿವೃದ್ಧಿ ಕಾರ್ಯಕ್ರಮ ದಟ್ ಈಸ್ ನ್ಯಾಷನಲ್ ಸ್ಲಮ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅನ್ನು ಆರಂಭಿಸಿ ಅದರ ಮೂಲಕ ಕೊಳಚೆ ಪ್ರದೇಶಗಳ ಅಭಿವೃದ್ಧಿಗೆ ರಾಜ್ಯ ಸರ್ಕಾರಗಳಿಗೆ ಕೇಂದ್ರೀಯ ನೆರವನ್ನು ನೀಡುವ ನೀತಿಯನ್ನು ಘೋಷಿಸಲಾಯಿತು. ಸಮುದಾಯ ಶೌಚಾಲಯ, ಚರಂಡಿ ವ್ಯವಸ್ಥೆ, ನೀರು ಪೂರೈಕೆ, ರಸ್ತೆ ಅಗಲೀಕರಣ, ರಸ್ತೆ ದೀಪ ಹಾಕಿಸುವಿಕೆ, ಸಮುದಾಯ ಸ್ನಾನಗೃಹ ಸ್ಥಾಪನೆ ಮುಂತಾದ ಚಟುವಟಿಕೆಗಳಿಗೆ ಕೇಂದ್ರದ ನೆರವನ್ನು ಬಳಸಿಕೊಳ್ಳಬಹುದಾಗಿದೆ. ಈ ಉದ್ದೇಶಕ್ಕಾಗಿ ಕೇಂದ್ರ ಸರ್ಕಾರವು ಏಪ್ರಿಲ್ 2004ರವರೆಗೆ ಸುಮಾರು 2475 ಕೋಟಿ ರೂಪಾಯಿಗಳ ನೆರವನ್ನು ಬಿಡುಗಡೆ ಮಾಡಿತ್ತು. Another important program is Central Scheme for Environmental Improvement in Slum Areas 1972. ಕೊಳಚೆ ಪ್ರದೇಶ ಪರಿಸರ ಸುಧಾರಣೆಗಾಗಿ ಕೇಂದ್ರೀಯ ಯೋಜನೆ 1972. ಈ ಕಾರ್ಯಕ್ರಮದಂತೆ ಕೊಳಚೆ ಪ್ರದೇಶಗಳಲ್ಲಿ ವಾಸಿಸುವವರಿಗೆ ಶುದ್ಧವಾದ ಕುಡಿಯುವ ನೀರು, ವಿದ್ಯುತ್ ಪೂರೈಕೆ, ಬೀದಿ ದೀಪ ವ್ಯವಸ್ಥೆ, ಶೌಚಾಲಯ ಸೌಲಭ್ಯ, ಸ್ನಾನಗೃಹ ಹಾಗೂ ಚರಂಡಿ ವ್ಯವಸ್ಥೆ, ಬೀದಿಗಳ ವಿಸ್ತರಣೆ ಹಾಗೂ ಶುದ್ಧೀಕರಣ ಮುಂತಾದ ಸೌಲಭ್ಯಗಳನ್ನು ಒದಗಿಸಲು ಉದ್ದೇಶಿಸಲಾಗಿದೆ. ಈ ಯೋಜನೆಯನ್ನು 8 ಲಕ್ಷಕ್ಕೂ ಅಧಿಕ ಜನಸಂಖ್ಯೆಯುಳ್ಳ ನಗರಗಳ ಕೊಳಚೆ ಪ್ರದೇಶಗಳ ಪರಿಸರ ಸುಧಾರಣೆಯ ದೃಷ್ಟಿಯಿಂದ ಕೈಗೆತ್ತಿಕೊಳ್ಳುವುದೆಂದು ನಿಶ್ಚಯಿಸಲಾಯಿತು. 1974ರಿಂದ ರಾಜ್ಯ ಸರ್ಕಾರಗಳು ಈ ಯೋಜನೆಯನ್ನು ಕನಿಷ್ಠ ಅವಶ್ಯಕತೆಯ ಕಾರ್ಯಕ್ರಮವಾಗಿ ದಟ್ ಈಸ್ ಮಿನಿಮಮ್ ನೀಡ್ಸ್ ಪ್ರೋಗ್ರಾಮ್ ಮುಂದುವರಿಸಿಕೊಂಡು ಹೋಗಬೇಕೆಂದು ಈ ಸಂಬಂಧವಾಗಿ ಪೂರ್ಣ ಆರ್ಥಿಕ ಸಹಾಯವನ್ನು ಕೇಂದ್ರ ಸರ್ಕಾರವು ನೀಡುವುದೆಂದು ನಿರ್ಧರಿಸಲಾಯಿತು. ದ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರೋಗ್ರಾಮ್ ಈಸ್ ಸೆಂಟ್ರಲ್ ಅಸಿಸ್ಟೆಂಟ್ ಟು ಸ್ಟೇಟ್ಸ್ ಫಾರ್ ಎಸ್ಟಾಬ್ಲಿಷ್ಮೆಂಟ್ ಆಫ್ 140 lakh ನ್ಯೂ ಹೌಸಸ್ 1989. 140 ಲಕ್ಷ ಹೊಸ ಮನೆಗಳ ಸ್ಥಾಪನೆಗಾಗಿ ರಾಜ್ಯಗಳಿಗೆ ಕೇಂದ್ರದ ನೆರವು. ನಗರಗಳಲ್ಲಿರುವ ಬಡಜನರಿಗಾಗಿ ಹಾಗೂ ಕಡಿಮೆ ಆದಾಯದವರಿಗಾಗಿ ಹೊಸ ಮನೆಗಳನ್ನು ಕಟ್ಟಲು ಮನೆಯೊಂದರ ₹5,000ದಂತೆ ಸಹಾಯಧನ ನೀಡುವ ಆಶ್ವಾಸನೆಯೊಂದಿಗೆ 140 ಲಕ್ಷ ಮನೆಗಳನ್ನು ಕಟ್ಟಿಸುವ ಯೋಜನೆಯನ್ನು 1989ರಲ್ಲಿ ಪ್ರಸ್ತಾಪಿಸಿದ ಕೇಂದ್ರ ಸರ್ಕಾರವು ಈ ಯೋಜನೆಯ ಅನುಷ್ಠಾನದ ಹೊಣೆಯನ್ನು ರಾಜ್ಯ ಸರ್ಕಾರಗಳಿಗೆ ವಹಿಸಿತು. ರಾಜ್ಯ ಸರ್ಕಾರಗಳು ಹಾಗೂ ನಗರಗಳ ಸ್ಥಳೀಯಾಡಳಿತ ಮಂಡಳಿಗಳು ಈ ಸಹಾಯಧನದ ಜೊತೆಗೆ ತಮ್ಮ ಶಕ್ತಾನುಸಾರ ಹೆಚ್ಚುವರಿ ಸಹಾಯಧನ ನೀಡಬಹುದೆಂದು ಸೂಚಿಸಲಾಗಿತ್ತು. ಈ ಯೋಜನೆಯ ಅನ್ವಯ ಜೀವ ವಿಮಾ ನಿಗಮ ದಟ್ ಈಸ್ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ 1956ರಿಂದ ಮಧ್ಯಮ ವರ್ಗದ ಸಮೂಹಗಳಿಗೆ ಹೊಸ ಮನೆಗಳನ್ನು ಕಟ್ಟಲು ಸಾಲ ಸೌಲಭ್ಯಗಳನ್ನು ನೀಡಲು ಆರಂಭಿಸಿದೆ. ಈ ಸಂಬಂಧವಾಗಿ ಹುಡ್ಕೋ ಸಂಸ್ಥೆ ಅಥವಾ ಗೃಹ ಹಾಗೂ ನಗರಾಭಿವೃದ್ಧಿ ನಿಗಮವು ಹೌಸಿಂಗ್ ಆ್ಯಂಡ್ ಅರ್ಬನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ತನಗೆ ಬಂದಂತಹ ಲಾಭವನ್ನು ನಗರದ ಬಡ ಜನರಿಗಾಗಿ ಮನೆಗಳನ್ನು ಕಟ್ಟುವ ಕಾರ್ಯಕ್ಕಾಗಿ ಬಳಸುವ ಯತ್ನ ನಡೆಸಿದೆ. ದ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರೋಗ್ರಾಮ್ ದಟ್ ಈಸ್ ಅಸಿಸ್ಟೆನ್ಸ್ ಥ್ರೂ 5-year ಪ್ಲ್ಯಾನ್ಸ್. ಪಂಚವಾರ್ಷಿಕ ಯೋಜನೆಗಳ ಮೂಲಕ ನೆರವು. 5ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ನಗರಗಳ ವಸತಿ ಸಮಸ್ಯೆ ನಿವಾರಣೆಗಾಗಿ ಹಾಗೂ
ಕೊಳಚೆ ಪ್ರದೇಶಗಳ ಸುಧಾರಣೆಗಾಗಿ 105.47 ಕೋಟಿ ರೂಪಾಯಿಗಳನ್ನು ನಿಗದಿಪಡಿಸಲಾಗಿತ್ತು. 6ನೇ ಪಂಚವಾರ್ಷಿಕ ಯೋಜನೆಯಲ್ಲಿ 151.45 ಕೋಟಿ ರೂಪಾಯಿಗಳ ಖರ್ಚಿನಲ್ಲಿ ಸುಮಾರು 94 ಲಕ್ಷ ಜನ ಕೊಳಚೆ ನಿವಾಸಿಗಳಿಗೆ ಈ ಕಾರ್ಯಕ್ರಮದ ಉಪಯುಕ್ತತೆಯನ್ನು ಒದಗಿಸಲಾಯಿತು. ಅದೇ ರೀತಿಯಾಗಿ 7ನೇ ಪಂಚವಾರ್ಷಿಕ ಯೋಜನೆಯಲ್ಲಿ 269.55 ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ 90 ಲಕ್ಷ ಕೊಳಚೆ ಪ್ರದೇಶ ನಿವಾಸಿಗಳಿಗೆ ಈ ಯೋಜನೆಯ ಲಾಭ ಲಭ್ಯವಾಗುವಂತೆ ಮಾಡಲು ಉದ್ದೇಶಿಸಲಾಗಿದ್ದು, ಈ ಯೋಜನೆಯು ಜಾರಿಗೆ ಬಂದ ಮೊದಲ 3 ವರ್ಷಗಳಲ್ಲಿ ಸುಮಾರು 57.3 ಲಕ್ಷ ನಿವಾಸಿಗಳು ಇದರ ಲಾಭವನ್ನು ಪಡೆಯುವುದರಲ್ಲಿ ಸಫಲರಾಗಿದ್ದರು ಎನ್ನಲಾಗಿದೆ. ದ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರೋಗ್ರಾಮ್ ಈಸ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್, ರಾಷ್ಟ್ರೀಯ ಗೃಹ ಬ್ಯಾಂಕಿನ ಸ್ಥಾಪನೆ. ಇದು 7ನೆಯ ಯೋಜನೆಯ ವಿಶೇಷತೆ ಅಂಥೇಳಿ ನಾವು ಹೇಳಬಹುದು. ಕೊಳಚೆ ಪ್ರದೇಶಗಳ ನಿರ್ಮೂಲನೆ ಅಥವಾ ಸುಧಾರಣಾ ಯೋಜನೆಯ ಅನುಷ್ಠಾನದಲ್ಲಿ ಕೇಂದ್ರ ಸರ್ಕಾರವು ನೀಡಿದ 100 ಕೋಟಿ ರೂಪಾಯಿಗಳ ನೆರವಿನೊಂದಿಗೆ ರಾಷ್ಟ್ರೀಯ ಗೃಹ ಬ್ಯಾಂಕ್ ಒಂದರ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ರಚನೆಯಾಯಿತು. ತನ್ನ ಉದ್ದೇಶಗಳ ಪೂರೈಕೆಯಲ್ಲಿ ಕೊಳಚೆ ಪ್ರದೇಶಗಳ ಜನರಿಗೆ ಹಾಗೂ ನಗರದ ಬಡ ಜನರಿಗೆ ಹೆಚ್ಚು ಉಪಯೋಗವಾಗುವಂತೆ ನೋಡಿಕೊಳ್ಳುವ ಬದ್ಧತೆಯನ್ನು ಈ ಸಂಸ್ಥೆಯು ಹೊಂದಿರುವುದು. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರೋಗ್ರಾಮ್ ಈಸ್ ಸ್ಕೀಮ್ ಆಫ್ ಅರ್ಬನ್ ಬೇಸಿಕ್ ಸರ್ವಿಸಸ್ ಫಾರ್ ದ ಪುವರ್ 1990-91, ನಗರದ ಬಡ ಜನರಿಗಾಗಿ ಮೂಲಭೂತ ಸೇವಾ ಯೋಜನೆ 1990-91. 1990-91ರಲ್ಲಿ ಜಾರಿಗೆ ಬಂದ ಯೋಜನೆಯ ಮೂಲಕ ನಗರದ ಬಡ ವರ್ಗದ ನೆರೆಹೊರೆಗಳಲ್ಲಿ ವಾಸಿಸುವ ಸಮೂಹಗಳ ಸಕ್ರಿಯ ಸಹಭಾಗಿತ್ವದೊಂದಿಗೆ ಅವುಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವಂತಹ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಉದ್ದೇಶಿಸಲಾಗಿತ್ತು. ನಗರದ ಕೊಳಚೆ ಪ್ರದೇಶಗಳ ನಿವಾಸಿಗಳ ಜೀವನ ಮಟ್ಟವನ್ನು ಸುಧಾರಿಸುವಂತೆ ನೋಡಿಕೊಳ್ಳುವುದೇ ಈ ಯೋಜನೆಯ ಪ್ರಧಾನ ಉದ್ದೇಶವಾಗಿತ್ತು ಎಂದರೂ ಸಲ್ಲುವುದು. 8ನೇ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ಕೇಂದ್ರ ಮಂತ್ರಿಮಂಡಲ ಅನುಮೋದನೆಯೊಂದಿಗೆ ಅನುಷ್ಠಾನಕ್ಕೆ ಬಂದ ಈ ಯೋಜನೆಯ ಖರ್ಚನ್ನು ಕೇಂದ್ರ ಹಾಗೂ ರಾಜ್ಯಗಳು 60 ಮತ್ತು 40ರ ಪ್ರಮಾಣದಲ್ಲಿ ವಹಿಸಿಕೊಳ್ಳಬೇಕೆಂದು ನಿರ್ಧರಿಸಲಾಗಿತ್ತು. ಯೋಜನೆಯ ಖರ್ಚನ್ನು ಕೇಂದ್ರ ಹಾಗೂ ಯೋಜನೆಯ ಅನುಷ್ಠಾನದ ಮೊದಲ ವರ್ಷ ವ್ಯಕ್ತಿಯೊಬ್ಬನ ಮೇಲೆ ರೂಪಾಯಿ 75ರಂತೆ ಹಾಗೂ 2ನೇ ವರ್ಷ ರೂಪಾಯಿ 50ರಂತೆ ಖರ್ಚು ಮಾಡುವುದೆಂದು ನಿರ್ಧರಿಸಲಾಗಿತ್ತು. ಈ ಬಗ್ಗೆ ಕೇಂದ್ರ ಬಜೆಟ್ನಲ್ಲಿ 7ನೇ ಪಂಚವಾರ್ಷಿಕ ಯೋಜನೆಯ ಪೂರ್ಣ ಅವಧಿಗೆ 100 ಕೋಟಿ ರೂಪಾಯಿಗಳನ್ನು ತೆಗೆದಿರಿಸಲಾಗಿತ್ತು. ಈ ಯೋಜನೆಯನ್ನು ರಾಜ್ಯ ಮಟ್ಟದ ಕೊಳಚೆ ಪ್ರದೇಶ ಪರಿಸರ ಸುಧಾರಣಾ ಯೋಜನೆಯ ಹಾಗೂ ಕೇಂದ್ರ ಸರ್ಕಾರ ಪ್ರಾಯೋಜಿತ ನೆಹರು ರೋಜಗಾರ್ ಯೋಜನೆ ಇವುಗಳ ಸಹಯೋಗದೊಂದಿಗೆ ಕಾರ್ಯಗತಗೊಳಿಸಬೇಕೆಂದು ನಿಶ್ಚಯಿಸಲಾಗಿತ್ತು. ಅದೇ ರೀತಿಯಾಗಿ 8ನೇ ಪಂಚವಾರ್ಷಿಕ ಯೋಜನೆಯ ಮುಕ್ತಾಯದ ಹೊತ್ತಿಗೆ ಈ ಯೋಜನೆಯು ಲಾಭವು ದೇಶದಾದ್ಯಂತ ಸುಮಾರು 500 ನಗರ ಮತ್ತು ಪಟ್ಟಣಗಳ ಕನಿಷ್ಠ 70 ಲಕ್ಷ ಕೊಳಚೆ ನಿವಾಸಿಗಳನ್ನು ತಲುಪುವಂತಾಗಬೇಕೆಂದು ಕೂಡ ಗುರಿಯನ್ನು ನಿಗದಿಗೊಳಿಸಲಾಗಿತ್ತು. 1996ರ ಮಾರ್ಚ್ ವೇಳೆಗೆ ದೇಶದಾದ್ಯಂತ ಸುಮಾರು 301 ಪಟ್ಟಣಗಳಲ್ಲಿ, ಮುಖ್ಯವಾಗಿ ನಗರದ ಬಡ ಸ್ತ್ರೀಯರನ್ನೊಳಗೊಂಡ 7840 ನೆರೆಹೊರೆ ಅಭಿವೃದ್ಧಿ ಸಮಿತಿಗಳನ್ನು ದಟ್ ಈಸ್ ನೇಬರ್ಹುಡ್ ಡೆವಲಪ್ಮೆಂಟ್ ಕಮಿಟೀಸ್ಗಳನ್ನು ರಚಿಸಲಾಗಿದ್ದು, ಅವುಗಳ ಮೂಲಕ ಬಡವರ್ಗಕ್ಕೆ ಸೇರಿದ 64.99 ಲಕ್ಷ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಈ ಯೋಜನೆಯ ಉಪಯುಕ್ತತೆಯು ಲಭ್ಯವಾಗುವಂತೆ ಮಾಡಲಾಗಿತ್ತು. ದ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರೋಗ್ರಾಮ್ ದಟ್ ಈಸ್ ಪ್ರೈಮ್ ಮಿನಿಸ್ಟರ್ಸ್ ಇಂಟಿಗ್ರೇಟೆಡ್ ಅರ್ಬನ್ ಪಾವರ್ಟಿ ಇರಾಡಿಕೇಷನ್ ಪ್ರೋಗ್ರಾಮ್ 1995, ಪ್ರಧಾನಮಂತ್ರಿಗಳ ಸಮಗ್ರ ನಗರ ಬಡತನ ನಿವಾರಣಾ ಕಾರ್ಯಕ್ರಮ 1995. 1995ರ ನವೆಂಬರ್ನಲ್ಲಿ ಜಾರಿಗೆ ಬಂದ ಈ ಯೋಜನೆಯು ಈ ಶತಮಾನದ ಹೊತ್ತಿಗೆ ಉದ್ದೇಶಿತ ಪ್ರದೇಶಗಳಲ್ಲಿನ ನಿಗದಿತ ಸಂಖ್ಯೆಯ ನಗರದ ಜನರ ಬಡತನ ಸಂಬಂಧಿತ ತೊಡೆದುಹಾಕುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿದೆ. ಈ ಯೋಜನೆಯಂತೆ 50,000ದಿಂದ 1,00,000ವರೆಗಿನ ಜನಸಂಖ್ಯೆಯನ್ನು ಒಳಗೊಂಡಿರುವ ದ್ವಿತೀಯ ದರ್ಜೆಯ ಸುಮಾರು 345 ನಗರಗಳಲ್ಲಿ ಈಗಾಗಲೇ ಕಾರ್ಯ ಆರಂಭವಾಗಿದೆ. ನಗರಗಳ ಸಂಖ್ಯೆ ಹಾಗೂ ಬಡತನದ ತೀವ್ರತೆಯನ್ನು ಆಧಾರವಾಗಿಟ್ಟುಕೊಂಡು ಈ ಯೋಜನೆಯಂತೆ ರಾಜ್ಯಗಳಿಗೆ ಆರ್ಥಿಕ ನೆರವನ್ನು ನೀಡುವ ಹಂಚಿಕೆಯಾಗಿದೆ. ಅದರಂತೆ ಯೋಜನೆಯ 5 ವರ್ಷಗಳ ಅವಧಿಯ ಸಮಗ್ರ ಕಾರ್ಯಕ್ರಮಗಳಿಗಾಗಿ 800 ಕೋಟಿ ರೂಪಾಯಿಗಳನ್ನು ಯೋಜನಾ ವೆಚ್ಚದ ಕೇಂದ್ರ ಪಾಲಿನ ರೂಪದಲ್ಲಿ ಕಾಯ್ದಿರಿಸಲಾಗಿದೆ. ದ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರೋಗ್ರಾಮ್ ಈಸ್ ವಾಲ್ಮೀಕಿ ಅಂಬೇಡ್ಕರ್ ಆವಾಸ್ ಯೋಜನಾ 2001.
ವಾಲ್ಮೀಕಿ ಅಂಬೇಡ್ಕರ್ ಆವಾಸ್ ಯೋಜನೆ 2001. ಕೊಳಚೆ ಪ್ರದೇಶಗಳಲ್ಲಿನ ನಿವಾಸಿಗಳಿಗಾಗಿ ಈ ಯೋಜನೆಯನ್ನು 2001 ಡಿಸೆಂಬರ್ 2ರಂದು ಜಾರಿಗೆ ತರಲಾಯಿತು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ 50 ಮತ್ತು 50ರ ಆರ್ಥಿಕ ಸಹಯೋಗದೊಂದಿಗೆ ಈ ಯೋಜನೆಯನ್ನು ಆರಂಭಿಸಲಾಗಿದೆ. ಈ ಯೋಜನೆಯಡಿ 2004ರವರೆಗೆ ಕೇಂದ್ರ ಸರ್ಕಾರವು ರೂಪಾಯಿ 530.46 ಕೋಟಿ ಸಹಾಯಧನ ಬಿಡುಗಡೆ ಮಾಡಿದ್ದು, ಈ ಸಹಾಯದಲ್ಲಿ ಒಟ್ಟು 2,46,035 ಮನೆಗಳನ್ನು ಹಾಗೂ 29,263 ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ. These are the some of important programs of central and state government for improvement and eradication of slums. In this session, we have discussed the governmental measures towards slum clearance and slum improvement. The references for this session are these. Thank you.